ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಕಳೆದ ಎಪಿಸೋಡ್ನಲ್ಲಿ ನಾನು ಪಿಗ್ಮೆಂಟೇಷನ್ ಬರೋದಕ್ಕೆ ಏನು ಮುಖ್ಯ ಕಾರಣ ಅಂತ ಹೇಳಿದ್ದೆ ಅಲ್ವಾ, ಅಂದರೆ ರೂಟ್ ಕಾಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಇವತ್ತು ನಾನು ಅದರ ರೆಮಿಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಹಾರ್ಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾವು ಹೇಗೆ ಸರಿ ಮಾಡ್ಕೋಬೋದು ಅಂತ. ಬಿಕಾಸ್ ನಮ್ಮ ಅಮ್ಮಂಗೂ ನಾನು ಈ ಒಂದು ಮೆಥಡ್ನ ಹೇಳ್ಕೊಟ್ಟಿದ್ದೀನಿ. ಬಿಕಾಸ್ ಅವರು ಮಾಡ್ತಾ ಇದ್ದಾರೆ. ಇವಾಗ ಒಂದು ಸ್ವಲ್ಪ ಅವ್ರಿಗೆ ರೆಡ್ಯೂಸ್ ಆಗ್ತಾ ಇದೆ. ಇಲ್ಲೆಲ್ಲ ಜಾಸ್ತಿ ಪಿಗ್ಮೆಂಟೇಷನ್ ಇದ್ದಿದ್ದು ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆನಾ. ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಡಾಕ್ಟರ್ ಕೊಟ್ಟಿರುವಂತಹ ಕೆಮಿಕಲ್ಸ್ ತುಂಬ ಹಾರ್ಶ್ ಆಗಿರುತ್ತೆ. ಅದು ಏನು ಗೊತ್ತಾ, ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ದಿನ ಕಡಿಮೆ ಆದಂಗೆ ಆಗುತ್ತೆ, ಒಂದು ಸ್ವಲ್ಪ ಕಡಿಮೆ ಆಗಿ ಮತ್ತೆ ಜಾಸ್ತಿ ಈ ಥರ ಬಂದಾಗ ಅದನ್ನು ಮತ್ತೆ ಅದು ಪ್ಯಾಚ್ ಥರ ಹಂಗಂಗೆ ಉಳ್ಕೊಂಬಿಡುತ್ತೆ ಮಾರ್ಕ್ಸು. ಸೊ ಅದು ಉಳಿಬಾರ್ದು ಅಂದರೆ ನಾವು ಹರ್ಬಲ್ದು ರೆಮಿಡಿ ಮಾಡಿಕೊಂಡ್ರೆ, ನಾನಿವತ್ತು ತುಂಬ ಚೆನ್ನಾಗಿರುವಂತಹ ಈಸಿ ಮೆಥಡ್. ಓಕೆನಾ. ಸೊ ಮನೆಯಲ್ಲಿ ಸಿಗುವಂಥ ಪದಾರ್ಥ ಯೂಸ್ ಮಾಡಿ ಸೊ 3 ಟಿಪ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಅಂದರೆ ಫ್ರೆಂಡ್ಸ್, ನಮ್ಮ ಒಂದು ಸ್ಕಿನ್ನ ನಾವು ಚೆನ್ನಾಗಿ ಅಂದರೆ ಪಿಂಪಲ್ಸ್ ಇಲ್ಲದೆ ಇರೋಂಗೆ, ಮಾರ್ಕ್ಸ್ ಇಲ್ಲದೆ ಇರೋಂಗೆ ಮತ್ತು ಪಿಗ್ಮೆಂಟೇಷನ್ ಇಲ್ಲದೆ ಇರೋಂಗೆ ಮಾಡಬೇಕು ಅಂದರೆ ನಮ್ಮ ಒಂದು ಲಿವರ್ನ ನಾವು ಕ್ಲೆನ್ಸ್ ಮಾಡಿ ಇಟ್ಕೊಂಡಿರಬೇಕು. ಸೊ ಅದು ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಲೆಮನ್ ಮತ್ತು ಹನಿ ಡೈಲಿ ಬೆಳಗ್ಗೆ ನಿಂಬೆ ಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡು ಬೆಚ್ಚಗಿರುವಂತಹ ನೀರಿನಲ್ಲಿ ಕುಡಿತಾ ಬನ್ನಿ. ಅದ್ರ ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಎಳ್ನೀರನ್ನ ಉಪಯೋಗಿಸಿ ಆದಷ್ಟು ಸಿಟ್ರಿಕ್ ಫ್ರೂಟ್ಸ್ಗಳನ್ನ ತುಂಬಾ ಯೂಸ್ ಮಾಡಿ. ಓಕೆನಾ. ಲೈಕ್ ಇದು ಆರೆಂಜ್ ಆಗಿರ್ಬೋದು, ಸಿಟ್ರಿಕ್ ಫ್ರೂಟ್ಸು. ನೀವು ನಿಂಬೆಹಣ್ಣು ಜ್ಯೂಸ್ನು ಕುಡ್ಕೋಬೋದು. ತೀರಾ ನಿಮ್ಗೆ ಏನದು ಸಕ್ಕರೆ ಎಲ್ಲ ಇಷ್ಟ ಇಲ್ಲ ಅಂದ್ರೂ ಇಟ್ಸ್ ಓಕೆ, ಹನಿ ಹಾಕೊಂಬಿಡಿ. ಓಕೆನಾ. ಹನಿ ಮತ್ತು ಲೆಮನ್ ಹಾಕ್ಕೊಂಡು ಅವಾಗವಾಗ ನಾನು ಹೇಳೋದು ಮಧ್ಯ ನಿಮಗೆ ಕುಡಿಬೇಕು ಅಂದ್ರೂ ಈ ಥರ ಮಾಡ್ಕೋಬೋದು. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಬಾಡಿನಲ್ಲಿ ನೀರಿನಂಶ ಚೆನ್ನಾಗಿ ಇರುತ್ತೆ. ಓಕೆನಾ. ಅದೊಂದು ಡ್ರೈ ಆಗಿ ಹಾಕ್ಬಿಡ್ಬೇಡಿ. ಸೌತೆಕಾಯಿ ಚೆನ್ನಾಗಿ ಬಳಸಿ. ಓಕೆನಾ ಫ್ರೆಂಡ್ಸ್. ತುಂಬ ಜನ ನೋಡಿ ಇವಾಗ ಸ್ಕಿನ್ದು ಬ್ಯೂಟಿ ಇರುವಾಗ ಜಾಸ್ತಿ ಕ್ಯುಕ್ಯುಂಬರ್ನ ತುಂಬ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಅದೆಲ್ಲ. ಸೊ ನಾನು ಇವತ್ತು ಯಾವ್ದು 3 ಟಿಪ್ಸ್ನ ನಾನು ಹೇಳ್ತೀನಿ, ಅದರದ್ದು ತೋರಿಸ್ತೀನಿ ಏನೇನು ಅಂತ ಫಸ್ಟ್. ಸೊ ಒಂದೊಂದೇ ಹೇಳ್ಕೊಂಬರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಎಲ್ಲರಿಗೂ ಬ್ಯೂಟಿಫುಲ್ ಆಗಿರೋ ಸ್ಕಿನ್ ಬೇಕು ಅಂತ ಪ್ರತಿಯೊಬ್ಬರೂ ಆಸೆ ಪಡ್ತಾರೆ. ಸೊ ನಾನು ಹೇಳಿದ್ನಲ್ಲ, ನಾನು ತುಂಬ ವರ್ಷದಿಂದ ನಾನು ಸ್ಕಿನ್ಗೆ ಅಂದರೆ ಈ ಥರ ಫೇಸ್ ಪ್ಯಾಕ್ಸು ಇದೆಲ್ಲ ಹರ್ಬಲ್ದು, ನಾನು ಹೇಳೋದು ನಾಟ್ ಕೆಮಿಕಲ್ಸ್ದು, ಹರ್ಬಲ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನನ್ನ ಸ್ಕಿನ್ನ ಈ ಥರ ಮಾಡ್ಕೊಂಡಿರೋದು. ಅಂದರೆ ನಾನು ಹೊಗಳ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಮುಂಚೆ ಎಲ್ಲ ನಂದು ಡಲ್ ಸ್ಕಿನ್ ಥರ ಇಲ್ಲೆಲ್ಲ ಫುಲ್ಲು ರಫ್ ಥರ ಇರೋದು. ಸೊ ನಾನು ಕಾಲೇಜ್ ಡೇಸಿಂದ ಈ ಥರ ಮಾಡಿಕೊಂಡು ಮೆಥಡ್ನ ಇವಾಗವರೆಗೂ ನಾನು ಫೇಸ್ ಪ್ಯಾಕ್ಸ್ ಹಾಕೋದಿರ್ಬೋದು, ಪ್ರತಿಯೊಂದೂ ರೊಟೀನ್ ಥರ ಇಟ್ಕೊಂಡಿದ್ದೀನಿ. ಪ್ಲಸ್ ನಾನು ಜಾಸ್ತಿ ಫ್ರೂಟ್ಸ್ ಎಲ್ಲ ತೊಗೋತಾ ಇರ್ತೀನಿ. ಖುಷಿಯಾಗಿರ್ಬೇಕು ಮೇಯ್ನಾಗಿ. ಓಕೆನಾ. ಜಾಸ್ತಿ ಹ್ಯಾಪಿನೆಸ್ ಇದ್ದಾಗಲೇ ಚೆನ್ನಾಗಿ ನಾವು ಮುಖ ಗ್ಲೋ ಬರೋದಕ್ಕೆ ಸಾಧ್ಯ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾನು ತೋರಿಸೋದ್ರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾನು ಯೂಸ್ ಮಾಡ್ತಿರೋದು. ಹಾಗೆಯೇ ಅದ್ರ ಜೊತೆಗೆ ನೋಡಿ ಸ್ಕೆಚ್ ಪೆನ್ನು ಇಟ್ಕೊಂಡಿದ್ದೀನಿ. ಅದೇನು ಅಂತ ಒಂದು ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಯಾವುದು ಅಂದರೆ ಒಂದು ಸ್ವಲ್ಪ ರೇಖಿ ಮೆಥಡಲ್ಲಿರುತ್ತೆ. ಸೊ ನಾನು ಅದನ್ನು ಹೇಳ್ಕೊಡ್ತೀನಿ. ಸೊ ಓಕೆನಾ. ಸೊ ಇದನ್ನು ನೋಡ್ಕೊಳ್ಳಿ. ಹಾಗೆ ಗ್ರೀನ್ ಟೀ ಇಟ್ಕೊಂಡಿದ್ದೀನಿ. ಪ್ಲಸ್ ಇದರಲ್ಲಿ ಕರ್ಡ್ ಇದೆ, ಲೆಮನ್ ಇದೆ, ಆ್ಯಂಡ್ ದಿಸ್ ಒನ್ ಈಸ್ ಇದು ಅವತ್ತು ತೋರಿಸಿದ್ನಲ್ಲ ನಾನು, ಕೆಂಪು ತೂರ್ ದಾಲು, ಅಂದರೆ ಕೆಂಪು ತೊಗರಿಬೇಳೆ ಬರುತ್ತೆ ನೋಡಿ, ಮಸೂರ್ ದಾಲ್ ಅಂತಾರೆ ಅದಕ್ಕೆ. ಮಸೂರ್ ದಾಲ್ ಅಂತಾರೆ. ಒಂಥರ ಆರೆಂಜ್ ಕಲರಲ್ಲಿರುತ್ತೆ. ಅದನ್ನು ನಾನು ಇದು ಪೌಡರ್ ಥರ ಮಾಡಿಟ್ಕೊಂಡಿದ್ದೀನಿ. ನಾನು ತುಂಬ ಫೈನ್ ಪೌಡರ್ ಮಾಡಿಟ್ಟಿಲ್ಲ. ಮತ್ತು ಒಂದು ಆಲೋವೆರಾ ಬೇಕಾಗುತ್ತೆ. ಸೊ ಅದನ್ನು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಾನು. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ನೇ ರೆಮಿಡಿ. ಓಕೆನಾ. ಸೊ ಮೊದಲನೇ ಟಿಪ್ ಏನು ಅಂದರೆ, ಫಸ್ಟ್ ನಿಮಗೆ ತೋರಿಸಿದ್ನಲ್ಲ ಈ ಥರ ಒಂದು ಕೆಂಪುದು ತೂರ್ ದಾಲ್ನ ತೊಗೋಬೇಕು. ಎಷ್ಟು ತೊಗೋಬೇಕು ಅಂದರೆ, ನಾನು ಆಲ್ರೆಡಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ಲ. ಸೊ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಮೊಸರು ತೊಗೊಳ್ಳಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು 1/2 ಚಮಚ ಅಂದರೆ ಅರ್ಧ ಚಮಚದಷ್ಟು ಇದು ತೂರ್ ದಾಲ್ ಹಾಕಿ. ಕೆಂಪುದು ತೊಗರಿಬೇಳೆ ಏನು ಗೊತ್ತಾ, ಈ ಥರ ಪಿಗ್ಮೆಂಟೇಷನ್ಗೆ ದಿ ಬೆಸ್ಟು. ನಾಟ್ ಓನ್ಲಿ ಪಿಗ್ಮೆಂಟೇಷನ್ ಅಂತ ಅಲ್ಲ, ಪಿಗ್ಮೆಂಟೇಷನ್ಗೆ ಎಲ್ಲ ನಾನು ಟ್ರೈಪಾಡ್ ಇಟ್ಕೊಂಡು ಮಾಡ್ತಿದ್ದೀನಿ, ಅದಕ್ಕೆ ನೋಡ್ಕೊತಾ ಇದ್ದೀನಿ ಸರಿ ಇದೆಯೋ ಅಲ್ವ ಅಂತ. ನಾಟ್ ಓನ್ಲಿ ಪಿಗ್ಮೆಂಟೇಷನ್ ಅಲ್ಲ, ಇದು ಕಪ್ಪು ಕಲೆಗಳಿರುತ್ತಲ್ಲ, ಮುಖದಲ್ಲಿ ಕಪ್ಪು ಚುಕ್ಕಿ ಇರ್ಬೋದು, ಈವನ್ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ಪ್ಲಸ್ ನೀವು ಬೆಳ್ಳಗಾಗೋದಕ್ಕೆ, ಕಲರ್ ಇನ್ಕ್ರೀಸ್ ಆಗುತ್ತೆ, ಕಾಂಪ್ಲೆಕ್ಷನ್. ಓಕೆನಾ. ಅಂದರೆ ನಿಮ್ಮ ಒಂದು ಸ್ಕಿನ್ ವೈಟ್ನಿಂಗ್ ಅಂತಾರೆ ನೋಡಿ, ಅದಕ್ಕೂ ತುಂಬಾ ಒಳ್ಳೆಯದು. ಪ್ಲಸ್ ನಾನು ಲೆಮನ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಇದು ಗೊತ್ತಿರಲಿ ಫ್ರೆಂಡ್ಸ್, ಈ ಥರ ಪಿಗ್ಮೆಂಟೇಷನ್ ಆದಾಗ ನಾವು ಲೆಮನ್ ಜ್ಯೂಸ್ನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಓಕೆನಾ.
ಸೊ ನಾನು ಇದೇನು ಗೊತ್ತಾ, ನಾನು ಕಾಲೇಜ್ ಡೇಸಲ್ಲಿ ಯಾವಾಗಲೂ ಮಾಡ್ತಾಯಿದ್ದೆ. ತುಂಬ ಸ್ಪೋರ್ಟ್ಸ್ ಎಲ್ಲ ಆಡುವಾಗ ನನಗೆ ಟ್ಯಾನ್ ಆಗಿಬಿಡೋದು, ಓಕೆನಾ, ಕಪ್ಪು ಕಾಣಿಸ್ಬಿಡ್ತಿತ್ತು ನನ್ನ ಮುಖ ಎಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಡೈಲಿ ಇದು ರೊಟೀನ್ ಥರ ಇಟ್ಕೊಂಡ್ಬಿಟ್ಟಿದ್ದೆ, ಅಭ್ಯಾಸ ಆಗಿಬಿಟ್ಟಿತ್ತು. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹಾಲು, ಓಕೆನಾ, ಹಸಿ ಹಾಲಿಗೆ ನಾನು ಈ ಥರ ಲೆಮನ್ದು ಇದು ಮಾಡಿ ಎಲ್ಲ ಹಚ್ಕೋತಾ ಇದ್ದೆ. ಕೆಲವ್ರು ಕೇಳ್ತಾ ಇದ್ರಲ್ಲ ಸನ್ ಟ್ಯಾನ್ ಆದರೆ ಹೆಂಗೆ ಮಾಡೋದು, ಕೈಯೆಲ್ಲ ಕಪ್ಪಾಗಿದೆ ಏನು ಮಾಡೋದು ಅಂದರೆ ಇದೊಂದು ರೆಮಿಡಿ ಮಾಡಿ. ಹಸಿ ಹಾಲಿಗೆ ಈ ಥರ ನಿಂಬೆಹಣ್ಣು ಹಾಕ್ಕೊಂಡು ಈ ಥರ ನೀವು ಸ್ಕಿನ್ ಅಂದರೆ ಕೈಗೆ ಮತ್ತು ಇದು ಮುಖಕ್ಕೆ, ಈವನ್ ಕತ್ತಿಗೆ, ಕಾಲಿಗೆ ಎಲ್ಲ ಮಾಡ್ಕೊಂಬಂದು ಸಖತ್ ಕಲರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈವನ್ ನನ್ನ ಕಸಿನ್ಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದೇನು ಇಷ್ಟು ಕಲರ್ ಚೇಂಜ್ ಆಗಿಬಿಟ್ಲು, ಇಷ್ಟು ಬೆಳ್ಳಗಾಗ್ಬಿಟ್ಲು ಅಂತ. ತುಂಬ ಟ್ಯಾನ್ ಆಗಿ ಕಪ್ಪಗಾಗ್ಬಿಟ್ಟಿತ್ತು, ಅಂದರೆ ಮೀಡಿಯಮ್ ಕಾಂಪ್ಲೆಕ್ಷನ್ ಥರ ಇತ್ತು, ಓಕೆನಾ, ಗೋಧಿ ಬಣ್ಣ ಥರ ಇತ್ತು. ಡೈಲಿ ಸ್ಪೋರ್ಟ್ಸ್ ಎಲ್ಲ ಆಡಿ ಮುಖ ಕಪ್ಪಗಾಗ್ಬಿಟ್ಟಿತ್ತು. ಸೊ ಈ ಥರ ಮಾಡಿ ಒಂದು ಸ್ವಲ್ಪ ಕಲರ್ ಏನು ಗೊತ್ತಾ ಚೇಂಜ್ ಆಗ್ತಾ ಬರುತ್ತೆ. ಅದನ್ನೇ ನಾನು ಹೇಳೋದು, ನ್ಯಾಚುರಲ್ ಆಗಿ ನೀವು ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು ಈ ಥರ ಎಲ್ಲ ಮಾಡೋದ್ರಿಂದ. ಸೊ ಅದು ಹೆಂಗೆ ರೊಟೀನ್ ಆಗೋಯ್ತು ನನಗೆ ಅಂದರೆ ಫ್ರೆಂಡ್ಸ್, ಅದನ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದೆ, ಓಕೆನಾ. ನಮ್ಮ ಅಕ್ಕ ಯಾವಾಗಲೂ ಅವಳು ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡೋಳು, ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ನಮ್ಮ ಮನೆಗೆಲ್ಲ ಬರ್ತಾ ಇರುವಾಗ ಅವಳು ಅದೇ ಅಂತ ಇತ್ತು, ಯಾವಾಗ ನೋಡೋರು ಫೇಸ್ ಪ್ಯಾಕ್ ಮೆತ್ಕೊಂಡು ಕೂತಿದೆಯಲ್ಲ ಅಂತ. ಬಿಕಾಸ್ ನಾನು ಅದನ್ನು ಬಿಡಲಿಲ್ಲ, ಓಕೆನಾ. ಯಾವಾಗಲೂ ಅಷ್ಟೇ, ಈವನ್ ನನ್ನ ಮದುವೆ ಆದಮೇಲೂ ನಾನು ಯಾವಾಗ ನೋಡೋರು ಫೇಸ್ ಪ್ಯಾಕು, ನಮ್ಮ ಮನೇಲಿ ಎಲ್ಲ ರೇಗಿಸ್ತಾ ಇರ್ತಾರೆ, ಯಾವಾಗ ನೋಡೋರು ಫೇಸ್ ಪ್ಯಾಕ್ ಮೆತ್ಕೊಂಡು ಕೂತಿರ್ತೀವಿ ಅಂತ. ಬಿಕಾಸ್ ನಮಗೇನು ಗೊತ್ತಾ, ಪಾರ್ಲರ್ಗೆ ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ಮನೇಲಿ ಹೋಮ್ ರೆಮಿಡಿ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ಏನು ಗೊತ್ತಾ, ನನಗೆ ಏನು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಲರ್ಗೆ ಹೋಗಿ ತುಂಬ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ನಂಗೆ ಗೊತ್ತು. 2000 3000 ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಅವ್ರು ಮಾಡಿಸಿರೋ ಫೇಶಿಯಲ್ಲು ಪ್ಲಸ್ ಬ್ಲೀಚಿಂಗ್ ಏನೇನೋ ಮಾಡಿಸ್ಕೊಂಬಂದಿರ್ತಾರಲ್ಲ, ಅದಕ್ಕಿಂತ ಬೆಸ್ಟ್ 100% ಇಲ್ಲಾಂದ್ರೂ ಅಟ್ಲೀಸ್ಟ್ ಒಂದು 90% ನಮ್ಮದೇ ಎದ್ದು ಕಾಣುತ್ತೆ. ಬಿಕಾಸ್ ಇದು ನಾವು ನ್ಯಾಚುರಲ್ ಆಗಿ ಹೋಮ್ ರೆಮಿಡಿ ಮಾಡಿರ್ತೀವಲ್ಲ, ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ನೋಡಿ, ಇದು ಹಾಕಿದ್ದೀನಲ್ವ, ಇದಕ್ಕೊಂಚೂರು ಲೆಮನ್ ಹಾಕ್ಕೊತೀನಿ. ಸೊ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ ಯಾವ ಥರ ಮಾಡ್ಬೋದು ಅಂತ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ನಾನು ತೋರಿಸ್ತೀನಿ ನೋಡಿ. ನಾನು ಆ್ಯಕ್ಚುಲಿ ಅಪ್ಲೈ ಮಾಡೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ, ಮತ್ತೆ ಎಲ್ಲ ಇದಾಗ್ಬಿಡುತ್ತೆ. ಸೊ ಜಸ್ಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಸೊ ನೀವು ಮನೇಲಿ ಮಾಡಿಕೊಂಡು ಇದು ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ, ಬಿಕಾಸ್ ನನಗೆ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೋಸ್ಕರ. ನೀವೇನು ಗೊತ್ತಾ, ಒಂದಿನ ಮಾಡಿಬಿಡೋದಲ್ಲ, ಒಂದು 15 ಡೇಸ್ ಚಾಲೆಂಜ್ ಥರ ತೊಗೊಂಡು ಮಾಡಿ ಆಮೇಲೆ ನನಗೆ ಹೇಳಿ, ಓಕೆನಾ. ನಿಜವಾಗ್ಲೂ ನಮಗೆ ತುಂಬ ಜನ ನೋಡಿ, ನನಗೆಲ್ಲ ನಾನು ಪೂಜಾ ಮೆಥಡ್ ಎಲ್ಲ ಹೇಳ್ಕೊಟ್ಟೆ ಅಲ್ವಾ, ಅದು ಮನಿ ಮ್ಯಾನಿಫೆಸ್ಟೇಷನ್ ಅದೆಲ್ಲ ಮಾಡಿ ಗೋಲ್ಡ್ ತಗೊಂಡೆ, ಆಮೇಲೆ ಇನ್ನೊಬ್ಬರು ಸಿಲ್ವರ್ ದೀಪ ತಗೊಂಡೆ ಅಂತ ಎಲ್ಲ ಹೇಳಿದ್ರು, ಮತ್ತು ಇನ್ನೊಬ್ಬರು ಓಂ ನಮಃ ಶಿವಾಯ ಪೂಜೆ ಮಾಡಿ ನಂದು ಹೆಲ್ತ್ ಇಂಪ್ರೂವ್ಮೆಂಟ್ ಆಯಿತು ಅಂತ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್. ನಾನು ಓಂ ನಮಃ ಶಿವಾಯ ಮಾಡಿ ಎಷ್ಟು ನನಗೆ ಒಂಥರ ಸಿದ್ಧಿ ಥರನೇ ಆಗಿದೆ ಅಂದರೆ, ಯಾರು ಹಿಂಗೆ ಮುಟ್ಟಿದ್ರೂ ನಂದು ಅವ್ರ ಬಾಡಿ ಶೇಕ್ ಆಗುತ್ತೆ, ಅಂದರೆ ಒಂಥರ ವೈಬ್ರೇಷನ್ ಬರುತ್ತೆ, ನಂಗೆ ಫೀಲ್ ಆಗ್ತೀನಿ ನಾನು, ಓಕೆನಾ. ಸೊ ಆ ಥರ ಇಲ್ಲ, ಅದಕ್ಕೆ ಹೇಳೋದು, ನಮಗೆ ಗೊತ್ತಿರೋ ಕೆಲವು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಫೈನ್ ಪೇಸ್ಟ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಾಯ್ತು, ಒಂಥರ ಲೈಟ್ ಕೇಸರಿ ಬಣ್ಣ ಥರ ಆಯಿತು, ಲೈಟ್ ಇದು ಕೇಸರ್ ಐಸ್ ಕ್ರೀಮ್ ತಿಂದಂಗೆ ನೋಡಿ, ಆ ಥರ ಇದೆ ಟೆಕ್ಸ್ಚರ್. ಸೊ ಈ ಥರ, ಓಕೆನಾ. ಸೊ ಇದನ್ನು ನೀವು ಮುಖದಲ್ಲಿ ಇದೆಲ್ಲ ಅಪ್ಲೈ ಮಾಡಿ. ನಮ್ಮಮ್ಮ ಏನು ಗೊತ್ತಾ, ನಾನು ನಿಮ್ಗೆ ಹೇಳಲ್ಲ, ನಮ್ಮಮ್ಮ ಏನು ಅಂದರೆ ಡಾಕ್ಟರ್ ಕೊಟ್ಟಿರೋದು ಆಯುರ್ವೇದಿಕ್ ಇದನ್ನೇ. ಮೈಸೂರಲ್ಲಿ ಅಮರ್ಲಾಲ್ ಅಂತ ಇದ್ದಾರೆ ನೋಡಿ, ತುಂಬ ಫೇಮಸ್ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಅವರು, ಓಕೆನಾ. ಸೊ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಅದು ಎಲ್ಲೋ ಬರುತ್ತೆ, ಒಂದು ಸ್ವಲ್ಪ ಸೈಂಟ್ ಫಿಲೋಮಿನಾ ಕಾಲೇಜ್ ಹತ್ರನೋ ಏನೋ ಅಂದ್ಕೊತೀನಿ, ದೂರ ಇದೆ ಅದೊಂದು ಸ್ವಲ್ಪ. ಸೊ ಅಲ್ಲಿ ಅಮರ್ಲಾಲ್ ಡಾಕ್ಟರ್ ಅಂತ ಸ್ಕಿನ್ ಸ್ಪೆಷಲಿಸ್ಟ್ ಅವರು. ಸೊ ಅವ್ರ ಹತ್ರ ತೋರಿಸ್ಕೊಂಡು ಅವ್ರು ಕೊಟ್ಟಿರುವಂತಹ ಸೋಪ್ನ ಯೂಸ್ ಮಾಡ್ತಿದ್ರು, ಪ್ಲಸ್ ಕ್ರೀಮ್ನ. ಸ್ವಲ್ಪ ದಿನ ಕಡಿಮೆ ಆಯಿತು, ಮತ್ತೆ ಬರ್ತಾಯಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ಇದು ಓಮ್ ರೆಮಿಡಿ ಮಾಡಿ ಮಮ್ಮಿ, ಬೆಟರ್ ಇದು ಅಂತ. ಸೊ ಇದು ಮಾಡ್ತಾ ಇದ್ದಾರೆ, ಇವಾಗ ಅವ್ರಿಗೆ ಕಡಿಮೆ ಆಗ್ತಿದೆ. ಪ್ಲಸ್ ನಾನು ಹೇಳಿದ್ನಲ್ಲ, ಸ್ಟ್ರೆಸ್ಸು ಇರಬಾರ್ದು, ನಮ್ಮ ಜಾಸ್ತಿ ನಾವು ಇದನ್ನು ತೊಗೋಬಾರ್ದು, ಗಾಬರಿ ಆಗಬಾರ್ದು ಅಂತ. ಸೊ ನೀವೆಲ್ಲ ಹೇಳ್ತಾ ಇದ್ರಿ, ನಾವು ಯೋಚನೆ ಮಾಡದೇ ಇರೋಕ್ಕೂ ಆಗಲ್ಲ ಅಂತ. ಈವನ್ ನನಗೂ ಆಗುತ್ತೆ ಗೊತ್ತಾ, ನೀವೆಲ್ಲ ಅನ್ಕೋಬೋದು ನಾನು ಯಾವಾಗಲೂ ನಗ್ತಾ ಇರ್ತೀನಿ, ಪ್ಲಸ್ ನಾನು ಕೋಪ ಬಂದ ಕಿರ್ಚ್ತಾನೂ ಇರ್ತೀನಿ. ಅದು ನಿಮ್ಗೆ ಆ ಫೇಸ್ನ ನೀವು ನೋಡಿಲ್ಲ ನಂದು, ಓಕೆನಾ. ಸೊ ಮನುಷ್ಯರು ಅಂದಮೇಲೆ ಎಲ್ಲನೂ ಬರುತ್ತೆ, ಕೋಪನೂ ಇರುತ್ತೆ, ಆ್ಯಂಗ್ಸೈಟಿನೂ ಇರುತ್ತೆ, ಕೋಪ ಇದು ಹ್ಯಾಪಿನೆಸ್ ಎಲ್ಲನೂ ಇರುತ್ತಲ್ವಾ. ಸೊ ಅದಕ್ಕೆ ಹೇಳೋದು, ನಾನು ಏನು ಗೊತ್ತಾ, ನಂಗೆ ಏನಾದ್ರು ಕೋಪ ಬಂದು ಚೆನ್ನಾಗಿ ಬೈದ್ಬಿಟ್ಟು ಅದನ್ನು ಫುಲ್ಲು ಎಕ್ಸ್ಪ್ರೆಸ್ ಮಾಡ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು. ಮಿರರ್ ಮುಂದೆ ಮಾಡಿಬಿಡಿ, ಮಿರರ್ ಮುಂದೆ ಮಾಡಿದ್ರೆ ನಿಮಗೆ ಅದು ವಾಪಸ್ ಹೊಡೆಯುತ್ತೆ. ಸೊ ಜಸ್ಟ್ ನೀವು ಹಾಗೆ ಎಲ್ಲರೂ ಕೂತ್ಕೊಂಡು ಏನಾರ ಕೋಪ ಇದ್ದರೆ ಏನಾರ ಬೈದ್ಬಿಡಿ ಅಷ್ಟೇ. ಈವನ್ ನಿಮ್ಗೆ ಯಾರು ನಿಮಗೆ ಬೈದ್ರೂ ನಿಮ್ಗೆ ಇರಿಟೇಟ್ ಆಗ್ತಿದ್ರೆ ಡೈರೆಕ್ಟಾಗಿ ಮಾತಾಡಿ,
ನಾನು ಆ್ಯಕ್ಚುಲಿ ನಮ್ಮ ಯಾರೇ ಆಗಿರ್ಬೋದು, ನಮ್ಮ ಕಸಿನ್ಸ್ ಇರ್ಬೋದು, ನಮ್ಮ ಅತ್ತೆನೇ ಇರ್ಬೋದು, ನಮ್ಮ ಅಮ್ಮನೇ ಇರ್ಬೋದು, ನಮ್ಮ ಅಪ್ಪನೇ ಇರ್ಬೋದು, ಈವನ್ ನನ್ನ ಹಸ್ಬೆಂಡೇ ಇರ್ಬೋದು, ಮಕ್ಕಳೇ ಇರ್ಬೋದು, ಯಾರು ಏನಾರ ಅಂದ್ರೂ ನಾನು ಒಳಗಿಟ್ಕೊಂಡು ಕೊರಗಲ್ಲ. ಅಟ್ಲೀಸ್ಟ್ ಡೈರೆಕ್ಟಾಗಿ ಓಪನ್ ಅಪ್ ಆಗಿ ಹೇಳ್ತೀನಿ. ಅಂದರೆ ನಂಗೆ ಇದು ಇಷ್ಟ ಆಗ್ತಾಯಿಲ್ಲ, ಈ ಥರ ಮಾಡಬೇಡಿ ಅಂತ. ಅವಾಗೇನು ಗೊತ್ತಾ, ನಮ್ಮ ಮನಸ್ಸಲ್ಲಿ ಆ ಭಾರ ಇರಲ್ಲ. ಸೊ ಸುಷ್ಮಾ ಅವರು ನನಗೆ ಆ್ಯಕ್ಚುಲಿ ಸುಷ್ಮಾ, ನಿಮಗೆ ನಾನು ಒಂದೇ ಇಲ್ಲ, ನೀವು ಜಾಸ್ತಿ ಏನು ಗೊತ್ತಾ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನನಗೂ ಗೊತ್ತಾಗುತ್ತೆ, ಬಿಕಾಸ್ ನಾನು ಹೇಳಿದ್ನಲ್ಲ ಎಲ್ಲರ ಮನೇಲೂ ಈ ಥರ ಪ್ರಾಬ್ಲಮ್ಸ್ ಇದ್ದಿದ್ದೆ. ಬಿಕಾಸ್ ಏನಾಗುತ್ತೆ ಗೊತ್ತಾ ಸುಷ್ಮಾ, ಎಲ್ಲರದೂ ನಾವು ಅಂದ್ಕೊಂಡಂಗೆ ಒಂದು ಸ್ವಲ್ಪ, ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಸೂರ್ಯ ಚಂದ್ರಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಬೆಳಗ್ಗೆ ನಾವು ಸೂರ್ಯನ ನೋಡ್ತೀವಿ, ಅದೇ ನಾವು ಸಾಯಂಕಾಲ ಆದರೆ ಚಂದ್ರನ ನೋಡ್ತೀವಿ. ಫುಲ್ ಡೇ ಸೂರ್ಯನೂ ಇರಲ್ಲ, ಫುಲ್ ಡೇ ಮೂನೂ ಇರಲ್ಲ. ಅದೇ ಥರ ನಮ್ಮ ಲೈಫ್ ಇದಾಗಿರುತ್ತೆ. ಓಕೆನಾ, ಲೈಫಲ್ಲಿ ರೊಟೀನ್ ಏನು ಅಂದರೆ ಸ್ಯಾಡ್ನೆಸ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ನಮ್ಮ ಲೈಫಲ್ಲಿ ಎರಡು ಕಂಬೈಂಡಾಗಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ನಾ ಹೇಳಿದ್ನಲ್ಲ, ಕರ್ಮ ಅದನ್ನೇ ನಾವು ಅನುಭವಿಸ್ತಾ ಇರೋದು ಈ ಜನ್ಮದಲ್ಲಿ. ಸೊ ಹಂಗೆ ಅಂದ್ಬಿಟ್ಟು ಇವಾಗ ನಾವು ಚೆನ್ನಾಗಿದ್ದೀವಿ, ಒಂದು ಸ್ವಲ್ಪ ದಿನ ಹಿಂಗೆ ಚೆನ್ನಾಗಿರ್ತೀವ, ಎಲ್ಲರಿಗೂ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಅದನ್ನು ನಾನು ಹೇಳ್ತಾ ಇರೋದು. ಎರಡನ್ನೂ ನಾವೇನು ಗೊತ್ತಾ, ಕಷ್ಟ ಬಂದಾಗೂ ನಾವು ಹೋಪ್ಸ್ನ ಕಳ್ಕೊಬಾರ್ದು. ನಾನು ಅದಕ್ಕೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಹೋಮ್ ರೆಮಿಡಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ. ಬಿಕಾಸ್ ನಮ್ಮ ಅಮ್ಮಂಗೂ ಇದೆ ಸುಷ್ಮಾ, ಬೇಕಾದ್ರೆ ಯಾವಾಗಾರ ಒಂದು ಫೋಟೋದಲ್ಲಿ ತೋರಿಸ್ತೀನಿ. ಇಲ್ಲೆಲ್ಲ ಪಿಗ್ಮೆಂಟೇಷನ್ ಆಗಿ ಅವ್ರಿಗೂ ಕಪ್ಪುಗಾಗಿದೆ. ಓಕೆನಾ, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಿಮಗೂ ಹೇಳ್ತಿರೋದು. ಸುಷ್ಮಾ ಆಗಿರ್ಬೋದು, ಮತ್ತು ಇನ್ನೊಬ್ಬರು ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ, ಅವರು ಕಮೆಂಟ್ ಮಾಡಿರೋ ನನಗೂ ಪಿಗ್ಮೆಂಟೇಷನ್ ಇದೆ ಅಂತ. ಸೊ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಇದೆ ಫ್ರೆಂಡ್ಸ್, ಈ ಥರ ಒಂದು ಮಾಡ್ಕೊಳ್ಳಿ. ಒಂದು 2 months 3 months ಆದಮೇಲೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಂಗೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ, ಸೊ ಬಿ ಹ್ಯಾಪಿ. ಅದಕ್ಕೆ ಹೇಳೋದು, ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಏನು ಗೊತ್ತಾ, ನೀವು ಜಾಸ್ತಿ ನಕ್ಕದಾಗ ನಾನು ಹೇಳಿದ್ನಲ್ಲ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಇದರಿಂದ ಅಂತ. ಸೊ ನಿಮಗೆ ನನಗೆ ಗೊತ್ತು, ನಾನು ಆ ಒಂದು ಫೇಸ್ನ ದಾಟ್ಕೊಂಡೇ ಬಂದಿರೋದು. ಓಕೆನಾ, ಎಲ್ಲರ ಮನೆಯಲ್ಲೂ ನಡೆದಿದ್ದೆ, ಅಂದರೆ ನಡೆಯೋದೇ ಅದು. ಪ್ರತಿಯೊಬ್ಬರ ಮನೆಯಲ್ಲೂ ಈಗ ನನಗಿಷ್ಟ ಆಗೋದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿರಲ್ಲ, ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಿರಲ್ಲ. ಯಾಕೆಂದರೆ ನಾನು ಹೇಳೋದು ಅವ್ರು ಇಷ್ಟಪಡಲ್ಲ, ಅವ್ರು ಹೇಳೋದು ನಾನು ಇಷ್ಟಪಡಲ್ಲ. ಬಟ್ ಕಂಬೈಂಡಾಗಿ ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು, ಅದೇ ಲೈಫ್ ಅಲ್ವಾ. ಸೊ ಅದನ್ನು ಹೇಳೋದು. ಸೊ ಏನಾರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಏನು ಗೊತ್ತಾ, ಒಂದೊಂದು ಸಲ ನಾನು ಕರಿತಾ ಇರ್ತೀನಿ ಎಲ್ಲಾರ ಮೂವಿಗೆ ಏನಾರು ಹೋಗೋಣ ಅಂತ, ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವಾಗ ಏನು ಮಾಡ್ತೀನಿ ಅಂದರೆ, ನಾನು ಒಬ್ಬಳೇ ಸೋಲೋ ಟ್ರಿಪ್ ಹೋಗೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಬ್ಬಳೇ ಹೊಟ್ಟೋಗ್ತೀನಿ ಎಲ್ಲಾರ, ಅಂದರೆ ಮಾಲ್ಗಳಿಗಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು, ಆ ಥರ. ನಾನು ಅದು ಇದು ಅಂತಿಲ್ಲ, ಅವರಿಗೆ ಒಂದೊಂದು ಸಲ ಬರೋಕ್ಕೆ ಮೂಡ್ ಇರಲ್ಲ, ಇಷ್ಟ ಇರಲ್ಲ. ಅಂಥ ಟೈಮಲ್ಲಿ ನಾವು ಸೆಲ್ಫ್ ಪ್ರಿಪೇರ್ ಆಗಿರಬೇಕು. ಓಕೆನಾ, ಸೊ ಅದನ್ನು ಹೇಳೋದು, ಸೆಲ್ಫ್ ಲವ್ ಮಾಡೋದನ್ನು ಕಲೀರಿ. ಮೇಯ್ನಾಗಿ ನಿಮಗೆ ಪಿಗ್ಮೆಂಟೇಷನ್ ಬರಲ್ಲ ನೋಡಿಬೇಕಾರೆ. ಯಾವಾಗ ನೀವು ಸೆಲ್ಫ್ ಲವ್ ಮಾಡ್ಕೊಂಡು ಬರ್ತೀರಾ, ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ತೀರಾ, ನಿಮ್ಮನ್ನ ನೀವು ಪ್ರೀತಿಸೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಇದೇ ಚೇಂಜ್ ಆಗಿಬಿಡುತ್ತೆ. ಓಕೆನಾ ಫ್ರೆಂಡ್, ಓಕೆನಾ ಸುಷ್ಮಾ. ಸೊ ನೋಡಿ, ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ, ಎಲ್ಲರಿಗೋಸ್ಕರನೂ. ಯಾರ್ಯಾರಿಗೆ ಪಿಗ್ಮೆಂಟೇಷನಿಂದ ಸಫರ್ ಆಗ್ತಿದ್ದೀರಾ, ಈವನ್ ಪಿಂಪಲ್ಸ್ ಇರೋರ್ಗು ಇದು ಯೂಸ್ಫುಲ್ ವ್ಲಾಗ್ ಆಗಲಿ ನಂದು. ಸೊ ಈ ಥರ ಒಂದು ಟೆಕ್ಸ್ಚರ್ ಆಯ್ತಲ್ಲ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 10 minutes ಬಿಟ್ಟು ವಾಶ್ ಮಾಡಿ. ಸೊ ತುಂಬ ಜನ ಅಯ್ಯೋ ಬೇಗ ಬೇಗ ಹೇಳಮ್ಮ ಅಂತ ಎಲ್ಲ ಕಮೆಂಟ್ ಮಾಡಿದರು. ಬೇಗ ಬೇಗ ಹೇಳಿದ್ರೆ ಇಂಥ ಒಂದು ಒಳ್ಳೆಯ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಳಲ್ವಾ. ಇದೆಲ್ಲ ನಮಗೆ ಇಂಪಾರ್ಟೆಂಟ್ ವಿಷಯಗಳೇ ಆಗಿರುತ್ತೆ. ಸುಮ್ಮನೆ ಯಾರೋ ಒಂದು ತೋರಿಸಿದ್ರು, ಹಚ್ಕೊಂಬಿಟ್ವಿ, ಅದ್ರ ಏನು ಪ್ರಯೋಜನ, ಅದ್ರ ಬ್ಯಾಗ್ ಹಿನ್ನೆಲೆನೂ ನಾವು ಹೇಳಲೇಬೇಕಲ್ವಾ. ಸೊ ಹೆಂಗೆ ಏನು ಅಂತ ತಿಳ್ಕೊಂಡಿರಿ. ಇದೆಲ್ಲ ಸುಮ್ಮನೆ ನೀವು ಯಾರ್ದೋ ವ್ಲಾಗ್ಸ್ನ ನೋಡಿ ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ಇವ್ರ ಮನೆ ಈ ಥರ ಇದೆ, ಅದೆಲ್ಲ ನೋಡೋಕ್ಕಿಂತ ಬೆಟರ್ ಈ ಥರ ನಮ್ಮ ಲೈಫ್ನಲ್ಲಿ ನಾವು ಅಳವಡಿಸ್ಕೋಬೇಕು. ಆವಾಗಲೇ ತಾನೇ ನಾವು ಒಂದು ಸಕ್ಸಸ್ಫುಲ್ ಆಗೋದು. ಸೊ ಅದನ್ನು ನಾನು ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಬೈಕೋಬೋದು ನೀವೆಲ್ಲ, ಏನಪ್ಪ ಇವಳು ವೇದಾಂತಿ ಥರ ಮಾತಾಡ್ತಾಳೆ ಅಂತ. ಸೊ ನಾನು ನಿಮಗೆ ಹೆಲ್ಪ್ ಆಗೋಕ್ಕೆ ಹೇಳ್ತಾ ಇರೋದು. ಓಕೆನಾ. ಸೊ ನೋಡಿ, ಈ ಥರ ಆದಾಗ ಫಸ್ಟು ಏನು ಮಾಡಿ ಅಂದರೆ, ನೀರು ಯಾವಾಗಲೂ ಮುಖ ತೊಳೆದೇ ಅಪ್ಲೈ ಮಾಡಬೇಕು. ಆಮೇಲೆ ಇದನ್ನು ಹಚ್ಕೊಂಬಿಡಿ, ತುಂಬ ಸಾಫ್ಟ್ ಆಗುತ್ತೆ. ಈವನ್ ಏನು ಗೊತ್ತಾ, ಕಲರ್ ಚೇಂಜ್ ಆಗುತ್ತೆ, ನಾನೇ ಗ್ಯಾರಂಟಿ ಇದ್ದೀನಿ. ಕಲರ್ ಬೆಳ್ಳಗಾಗ್ತೀರಾ. ತುಂಬ ಜನ ಕೇಳ್ತಾ ಇದ್ರಲ್ಲ, ಈವನ್ ನೀವು ಪುಟ್ಟ ಮಕ್ಕಳು ಅಂದರೆ 1 ವರ್ಷದ ಮೇಲಿರೋ ಮಕ್ಕಳಿಗೆ ನೀವು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಾಯ್ತಾ. ಇವಾಗ ನೆಕ್ಸ್ಟ್, ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ನಿಮ್ಮ ಒಂದು ಸ್ಕಿನ್ ಚೆನ್ನಾಗಿ ಆಗಬೇಕು ಅಂದರೆ ನೀವು ಟ್ರೈ ಮಾಡಲೇಬೇಕು. ಏನು ಅಂದರೆ ಗ್ರೀನ್ ಟೀ. ನಾನು ಕುಡಿಯುವಂತಹ ಗ್ರೀನ್ ಟೀನ ನೀವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಇದರಲ್ಲಿ ಯಾವ ಥರ ಗ್ರೀನ್ ಟೀ ಅಂದರೆ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ, ಯಾವುದು ಪ್ಯಾಕೆಟ್ ತೋರಿಸ್ತೀನಿ. ಸೊ ಇದರಲ್ಲಿ ನಂದು ಏನೇನಿದೆ ಅಂದರೆ, ಅದರಲ್ಲಿ ಜಿಂಜರ್ ಬರುತ್ತೆ, ಮಿಂಟ್ ಬರುತ್ತೆ, ಪ್ಲಸ್ ವೈಟಮಿನ್ ಸಿನೂ ಆ್ಯಡ್ ಆಗಿದೆ, ಪ್ಲಸ್ ಅದರಲ್ಲಿ ಇದು ಲೆಮೆನ್ನು. ಓಕೆನಾ. ಸೊ ಇಷ್ಟು ಇರುತ್ತೆ ಇದರಲ್ಲಿ. ಸೊ ನೋಡಿ, ಗ್ರೀನ್ ಟೀ
ಅಂದರೆ ಅದೇನು ನಿಮಗೆ ಸ್ವೀಟಾಗಿ ಅಂತೂ ಇರಲ್ಲ. ಆ್ಯಕ್ಚುಲಿ ಗ್ರೀನ್ ಟೀ ಒಂದು ಸ್ವಲ್ಪ ಕೆಲವ್ರಿಗೆ ಕುಡಿಯೋದು ಕಷ್ಟನೇ, ಬಟ್ ಅಭ್ಯಾಸ ಮಾಡ್ಕೊಂಡು ಇದಕ್ಕಿಂತ ದಿ ಬೆಸ್ಟ್ ಇನ್ನೊಂದಿಲ್ಲ. ನಂಗೆ ತುಂಬ ಇಷ್ಟ ಇದು ಗ್ರೀನ್ ಟೀ. ನೋಡಿ ಈ ಥರ ಕುಟ್ಕೊಂಬನ್ನಿ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಫಸ್ಟ್ ಎಲ್ಲ ಏನು ಗೊತ್ತಾ, ಮುಖ ಫುಲ್ಲು ಡಲ್ಲಾಗಿದ್ದಾಗ ಈ ಥರ ಮಾಡ್ಕೊಳ್ಳಿ, ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತೀರ. ಪಿಗ್ಮೆಂಟೇಷನ್ ಇದೆ ಅಂತ ಕೊರಗಬೇಡಿ, ಯಾಕೆಂದರೆ ಅದು ಕಡಿಮೆ ಆಗುತ್ತೆ, 100% ಕಡಿಮೆ ಆಗುತ್ತೆ. ನಮ್ಮ ಅಮ್ಮಂಗೆ ನೀವು ನೋಡ್ಬೇಕು, ಇಲ್ಲೆಲ್ಲ ಕಪ್ಪುಗಿತ್ತು, ಇಲ್ಲೆಲ್ಲ ಇಲ್ಲಿ ಈ ಕಡೆ ಇತ್ತು ಮತ್ತು ಈ ಕಡೆನೂ ಇತ್ತು, ತುಂಬ ಕಪ್ಪುಗಿತ್ತು. ಇವಾಗ ಒಂದು ಸ್ವಲ್ಪ ಅದು ಟೆಕ್ಸ್ಚರ್ ಕಡಿಮೆ ಆಗ್ತಾಯಿದೆ, ಅಂದರೆ ಒಂದು ಸ್ವಲ್ಪ ಈವನ್ ಟೋನ್ ಥರ ಆಗ್ತಾಯಿದೆ, ಮಾಮೂಲಿ ಥರ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅದನ್ನು ಕೊರಗಬೇಡಿ ಬಂದಿದೆ ಅಂತ. ಸೊ ಅದು ಯಾಕೆ ಬರುತ್ತೆ ಅಂದರೆ, ಕೆಲವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಬರುತ್ತೆ, ಕೆಲವ್ರಿಗೆ ಹಾರ್ಮೋನಲ್ ವ್ಯತ್ಯಾಸದಿಂದ ಹಾರ್ಮೋನ್ಸ್ ಚೇಂಜ್ ಆಗುತ್ತಲ್ಲ ಅವಾಗ ಆ ಥರ ಆಗುತ್ತೆ. ಇನ್ನು ಕೆಲವ್ರಿಗೆ ಮೆನೋಪಾಸ್ ಆಗ ಹತ್ತತ್ರ ಟೈಮಲ್ಲೂ ಕೆಲವ್ರಿಗೆ ಆಗುತ್ತೆ. ಸೊ ನಮ್ಮ ಅಮ್ಮಂಗೆ ಆಗಿದ್ದು ಅದೇ ಥರ, ಮೆನೋಪಾಸ್ ಹತ್ತತ್ರ ಇರುವಾಗ ಅವ್ರಿಗೆ ಆ ಥರ ಆಗಿದ್ದು. ಸೊ ಈ ಥರ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಅವಾಗ ಏನು ಅಂದರೆ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಆ ಥರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗಲೇ ಆ ಥರ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು. ಅದಕ್ಕೆ ಅಂಥ ಟೈಮಲ್ಲಿ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಆದಷ್ಟು ನಿಮ್ಮನ್ನ ನೀವು ಬ್ಯುಸಿಯಾಗಿಡಿ. ಒಳ್ಳೆ ಮ್ಯೂಸಿಕ್ನ ಕೇಳಿಸ್ಕೊಳ್ಳೋಕ್ಕೆ ಇಷ್ಟಪಡಿ, ನಿಮ್ಗೇನು ಇಷ್ಟನೋ ಹಾಬಿ ಅದನ್ನು ಮಾಡೋಕ್ಕೆ ಇಷ್ಟಪಡಿ. ಸೊ ನನಗೆ ಅನುಪಮ ಅನ್ನೋರು ಕೇಳ್ತಾಯಿದ್ರು, ನಿಮ್ಮ ಕ್ವಾಲಿಫಿಕೇಷನ್ ಏನು, ನೀವೇನು ವರ್ಕ್ಶಾಪ್ ಮಾಡ್ತೀರಾ ಅಂತ. ಸೊ ನಂದು BA ಮತ್ತು BFA ಆಗಿದೆ ಫ್ರೆಂಡ್ಸ್. ಸೊ ನನಗೆ ಪ್ಯಾಷನ್ ಆಗಿ ನಾನು ವರ್ಕ್ಶಾಪ್ ಮಾಡ್ತಿರೋದು. ಸೊ ಲೈಕ್ ರೇಸನ್ ಆರ್ಟ್ ಆ ಥರ, ಮತ್ತು ಯಾವುದಾರ ಒಂದು ಥೀಮ್ ಇಟ್ಕೊಂಡು ಅದು ಸಾಫ್ಟ್ವೇರ್ ಕಂಪ್ನೀಸ್ಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ನಾವು ಇವೆಂಟ್ಸ್ ಇರುತ್ತಲ್ವ, ಸೊ ಅಷ್ಟು ಜನ ಗ್ರೂಪ್ಗೆ ನಾವು ಹೇಳ್ಕೊಡ್ತೀವಿ, ನಾವು ಮೆಂಟರ್ಸು, ಓಕೆನಾ, ಟೀಚರ್ಸ್ ಥರ. ಸೊ ಈ ಥರ ನಂದು ಒಂದು ಕೆಲಸ ಬಿಸ್ನೆಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಓಕೆನಾ ಸುಷ್ಮಾ, ಬಿ ಹ್ಯಾಪಿ. ಇನ್ನೊಂದು ಮೂರನೇದು ನಿಮಗೋಸ್ಕರ ಏನು ಅಂದರೆ ಅಲೋವೆರಾ, ಓಕೆ, ಅದನ್ನು ಹೇಳ್ತಾ ಇದ್ದೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಅಲೋವೆರಾನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಜೆಲ್ಲಿಯಾಗಿ ಕಾಣ್ತಿದೆಯಲ್ಲ, ಇದನ್ನು ಮುಖದಲ್ಲಿ ಹಿಂಗೆ ಅನ್ಕೋಬೇಕು, ಓಕೆನಾ. ಸೊ ಇದು ಏನು ಗೊತ್ತಾ, ನ್ಯಾಚುರಲ್ ಆಗಿ ಪ್ಯೂರ್ ಆಗಿರುತ್ತೆ. ನೀವು ಅಂಗಡಿಗಳಲ್ಲಿ ತೊಗೊಂಡ್ರೆ ಏನು ಗೊತ್ತಾ, ಅದರಲ್ಲಿ ಏನಾರ ಒಂದು ಮಿಕ್ಸ್ ಮಾಡೇ ಇರ್ತಾರೆ ಅವರು, ಅಷ್ಟೊಂದು ಪ್ಯೂರ್ ಇರೋಲ್ಲ. ಅರ್ಬಲ್ ಅಂತ ಇದ್ರೂ ಏನಾರ ಒಂದು ಇರುತ್ತೆ. ಸೊ ಬೆಟರ್ ಈ ಥರ ಒಂದು ಪಾಟಲ್ಲಿ ಬೆಳೆಸ್ಕೊಳ್ಳಿ. ಯಾರ್ದಾರ ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕ ಮನೆ ಯಾರ್ದಾರ ಬೆಳೆಸಿರ್ತಾರಲ್ಲ, ಹೋಗಿ ಕಿತ್ಕೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಬೇಕು, ಓಕೆನಾ. ಕಂಟಿನ್ಯೂಸ್ ಆಗಿ ಮಾಡಿ ಆಮೇಲೆ ಅದ್ರ ರಿಸಲ್ಟ್ ನಿಮ್ಮ ಕಣ್ಮುಂದೆ ಇರುತ್ತೆ. ಜಸ್ಟ್ ಇದೊಂದು ಸಾಕು. ನಾನು ಹೇಳ್ತಾ ಇರೋದು ಬೇರೆ ಮೆಥಡಲ್ಲಿ, ನಿಮ್ಗೆ ಯಾವ ಥರ ಮೆಥಡ್ ಬೇಕೋ ಬೇಕಾದ್ರೆ ನೀವು ಎಲ್ಲ ಮೆಥಡು ಯೂಸ್ ಮಾಡಿ, ಓಕೆನಾ. ನಾನು ಹೇಳೋದ್ರೆಲ್ಲ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಈ ಒಂದು ಹೆಸರು ಬೇಳೆದು ನಾನು ಏನು ಹೇಳಿದೆ, ಮಸೂರ್ ದಾಲ್ದು, ಅದು ಮಾತ್ರ ವಾರದಲ್ಲಿ 2 ದಿನನೇ ಯೂಸ್ ಮಾಡಬೇಕು, ಬಿಕಾಸ್ ಅದು ನಮ್ಮ ಸ್ಕಿನ್ನ ಡ್ರೈ ಮಾಡಾಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಬೇಕಾದ್ರೆ ನೀವು ಡೈಲಿ ಯೂಸ್ ಮಾಡ್ಬೋದು. ಹಿಂಗೆ ಜಸ್ಟ್ ಹಿಂಗೆ ಅಂದ್ಕೊಳ್ಳಿ, ಎಲ್ಲೆಲ್ಲಿ ನಿಮಗೆ ಈವನ್ ನಿಮಗೆ ಕಲೆಗಳಿರುತ್ತೆ ನೋಡಿ, ಕಪ್ಪು ಚುಕ್ಕೆ ಆಗಿರ್ಬೋದು, ಮೊಡವೆ ಕಲೆಗಳು, ಪಿಗ್ಮೆಂಟೇಷನ್ಗೆ ಬೆಟರ್ ಇದು. ಎಲ್ಲರೂ ಹೇಳೋದು, ಡಾಕ್ಟರ್ಸಿಂದ ಹೇಳೋದು, ಪಿಗ್ಮೆಂಟೇಷನ್ಗೆ ಅಲೋವೆರಾನೇ ತುಂಬ ದಿ ಬೆಸ್ಟ್ ಅಂತ, ಓಕೆನಾ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಇಟ್ಕೊಂಡೆ ಹಿಂಗೆ ಮಾಡ್ಕೊಳ್ಳಿ. ಇದೊಂಥರ ಸ್ಕ್ರಬ್ ಥರನೂ ಇರುತ್ತೆ, ಒಂಥರ ಮಸಾಜ್ ಮಾಡ್ದಂಗೂ ಇರುತ್ತೆ, ನಿಮಗೆ ಚೆನ್ನಾಗೂ ಆಗುತ್ತೆ ಸ್ಕಿನ್ನು. ಸೊ ಇವಾಗ ಫೈನಲ್ ಆಗಿ ನಾನು ನಿಮ್ಗೆಲ್ಲರಿಗೂ ಇಷ್ಟವಾದದ್ದು ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಯಾವ ಕಲರ್ ಚೂಸ್ ಮಾಡ್ತಿದ್ದೀನಿ ಅಂತ ಗೆಸ್ ಮಾಡಿ. ಸೊ ಐ ಆಮ್ ಟೇಕಿಂಗ್ ದಿಸ್ ಒನ್. ಸೊ ನೋಡಿ, ಪರ್ಪಲ್ ಕಲರ್, ಓಕೆನಾ. ಸೊ ಬನ್ನಿ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಪರ್ಪಲ್ ಕಲರ್ನ ತಗೊಂಡಿದ್ದೀನಿ. ಸೊ ನೀವು ಅನ್ಕೋಬೋದು ಪರ್ಪಲ್ ಕಲರ್ ತಗೊಂಡು ಏನು ಮಾಡ್ತಾಳೆ ಅಂತ. ಸೊ ಇದು ಒಂದು ಮ್ಯಾಜಿಕಲ್ ರೆಮಿಡಿ ಆಗಿರುತ್ತೆ ಫಾರ್ ಪಿಗ್ಮೆಂಟೇಷನ್. ಇದು ಯಾವ ಮೆಥಡ್ ಅಂದರೆ ರೇಖಿ ಮೆಥಡು, ಓಕೆನಾ. ನನ್ನ ಫ್ರೆಂಡ್ ಒಬ್ಳಿದ್ಲು ಕಾಲೇಜ್ ಡೇಸಲ್ಲಿ, ಅವಳದು ಮಾಸ್ಟರ್ಸ್ ಆಗಿತ್ತು ರೇಖಿನಲ್ಲಿ. ಸೊ ಅವಳು ನನಗೆ ಹೇಳ್ಕೊಟ್ಟಿರುವಂತಹ ಒಂದು ಮೆಥಡ್ ಆಗಿರುತ್ತೆ ಇದು. ಸೊ ಅದನ್ನು ನನಗೆ ಆ್ಯಕ್ಚುಲಿ ಯೋಚನೆ ಮಾಡ್ತಿದ್ದೆ, ಎಲ್ಲೋ ಮಿಸ್ ಹೊಡಿತಾ ಇದೆ, ಪಿಗ್ಮೆಂಟೇಷನ್ ಎಲ್ಲೋ ಕೇಳಿರೋಗಿದೆಯಲ್ಲ ನನ್ನ ಕಾಲೇಜ್ ಡೇಸಲ್ಲಿ ಅಂತ. ಸೊ ನನಗೆ ಮೊನ್ನೆ ಗೊತ್ತಾಯಿತು, ನಾವು ಅಮ್ಮಂಗೂ ಹೇಳಿದೆ, ಅವರು ಟ್ರೈ ಮಾಡ್ತಿದ್ದಾರೆ ಡೈಲಿ, ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ. ಸೊ ನಿಮಗೂ ಹೇಳ್ಕೊಡ್ತೀನಿ, ಬಿಕಾಸ್ ನಿಮಗೂ ಯೂಸ್ಫುಲ್ ಆಗಲಿ, ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಪರ್ಪಲ್ ಕಲರ್ದು ಚಿಕ್ಕ ಬೆರಳಿರುತ್ತೆ ನೋಡಿ, ಚಿಕ್ಕ ಬೆರಳಲ್ಲಿ ಹಿಂದೆ ನೋಡಿ, ನಾವು ಇವಾಗ ಎಲೆಕ್ಷನ್ದು ವೋಟ್ ಹಾಕೋಬೇಕಾದ್ರೆ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ, ಸೊ ಆ ಥರ ಈ ಕಿರು ಬೆರಳು ಕೆಳಗಡೆ ಒಂದು ಲೈನ್ ಹೇಳ್ಕೊಳ್ಳಿ. ಪರ್ಪಲ್ ಕಲರಲ್ಲಿ ಇದೆ ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ, ಪರ್ಪಲ್ ಕಲರು. ಬಿಕಾಸ್ ಇದು ಲಿವರ್ಗೆ ಸಂಬಂಧಪಟ್ಟಿರೋ ಕಲರ್ ಆಗಿರುತ್ತೆ. ಸೊ ಅದಕ್ಕೆ ಪರ್ಪಲ್ನೇ ನಾವು ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡ್ತೀವಿ ಈ ಒಂದು ಇದರಲ್ಲಿ, ಟೆಕ್ನಿಕಲ್ಲಿ. ಸೊ ಮತ್ತೆ ಇದು ನೋಡಿ, ಕಿರು ಬೆರಳು ಎಲ್ಲ ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲಿ
ಎರಡು ಹಿಂಗೆ ಲೈನ್ಸ್ ಹೇಳ್ಕೊಂಡಿದ್ದೀನಿ. ಅದು ಪಾಸ್ ಸಿಂಬಲ್ ಬರುತ್ತೆ ರೇಖಿ ಮೆಥಡಲ್ಲಿ. ಸೊ ರೇಖಿ ಇದು ನನಗೆ ಕೆಲವು ಇದು ಗೊತ್ತು, ವಿಷಯಗಳು ಗೊತ್ತು. ಸೊ ನನಗೆ ಗೊತ್ತಿರೋದನ್ನು ಹೇಳ್ಕೊಡ್ಬಲ್ಲೆ ಅಷ್ಟೆ. ಸೊ ನೋಡಿ ಈ ಥರ ಮಧ್ಯದಲ್ಲಿ ಈ ಥರ ಹಾಕೋಬೇಕು. ಪ್ಲಸ್ ಇದು ನೀವು ಮಲಗಬೇಕಾದ್ರೆ ಮಾಡ್ಕೋಬೇಕು. ಮಲಗೋಕ್ಕಿಂತ ಮುಂಚೆ ಎಷ್ಟು ಮಹಾ ಖರ್ಚಾಗುತ್ತೆ ಇದು. ಜಸ್ಟ್ ಒಂದು ಸ್ಕೆಚ್ ಪೆನ್ ತೊಗೊಳ್ಳಿ. ನನ್ನ ಹತ್ರ ಇದಿತ್ತು ಬಿಕಾಸ್ ನನಗೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಮನೇಲಿ ಜಾಸ್ತಿ ಇದು ಯೂಸ್ ಮಾಡೋದ್ರಿಂದ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಸೊ ನೀವು ಮಾಮೂಲಿ ಸ್ಕೆಚ್ ಪೆನ್ ಇದ್ದರೆ ಅದನ್ನು ತೊಗೊಳ್ಳಿ. ಸೊ ನೋಡಿ ಈ ಥರ ಇಲ್ಲೊಂದು ಹಿಂಗೆ ಎಳ್ಕೊಳ್ಳಿ ಮತ್ತು ಇಲ್ಲಿ, ಓಕೆನಾ. ಸೊ ಈ ಥರ ಮಾಡಿ ಡೈಲಿ ನೀವು ರಾತ್ರಿ ಮಲಗೋದ್ರಿಂದ ಫ್ರೆಂಡ್ಸ್, ಸೊ ಈ ಥರ ಮಾಡಿಕೊಂಡು ನೀವೇನು ಮಾಡಿ ಅಂದರೆ ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಈ ಥರ ಟ್ರೈ ಮಾಡಿ ನೋಡಿ. ಆವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ಓಕೆನಾ. ಸೊ ಈ ಥರ ಒಂದು ಮೆಥಡಲ್ಲಿ ಮಾಡ್ಕೊಳ್ಳಿ. ಸೊ ನೋಡಿ ಇವರೇ ನನ್ನ ಹಸ್ಬೆಂಡು. ನೀವೆಲ್ಲ ಕೇಳ್ತಿರಲ್ಲ ಯಾರು ಅಂತ. ಸೊ ಇವರೇ ನೋಡಿದ್ರಾ. ಅವ್ರ ಫೋಟೋಸ್ ಅಷ್ಟು ಇಷ್ಟಪಡಲ್ಲ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಯಾವಾಗಾರ ಇಂಟ್ರೆಸ್ಟ್ ಇದ್ದರೆ ಯಾವಾಗಾರ ಹೊರಗಡೆ ಎಲ್ಲಾರು ಹೋದಾಗ ಬೇಕಾದ್ರೆ ತೆಗಿತೀನಿ. ಬಟ್ ಅವರು ಅಷ್ಟು ಇಷ್ಟಪಡಲ್ಲ, ಫೋಟೋಸ್ಗೆಲ್ಲ ಬರಲ್ಲ, ಇಷ್ಟ ಆಗಲ್ಲ. ಈವನ್ ನನಗೇನೆ ಮಾಡಬೇಡ ಯೂಟ್ಯೂಬಲ್ಲೆಲ್ಲ ಅಂತಿದ್ರು. ಸೊ ಜಸ್ಟ್ ತೋರಿಸ್ದೆ ಅಷ್ಟೇ. ಕೆಲವರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ಲ, ಸೊ ಅದಕ್ಕೆ ತೋರಿಸ್ದೆ. ಸೊ ಆ ಥರ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ಥರ ಒಂದು ಹಿಂಗೆ ಲೈನ್ ಹಿಂಗೆ ಎಳ್ಕೋಬೇಕು. ಪ್ಲಸ್ ಇಲ್ಲಿ 2 ಈ ಥರ ಸಿಂಬಲು ನೋಡ್ಕೊಳ್ಳಿ ಬೇಕಾರೆ. ಈ ವಿಡಿಯೋ ಇಷ್ಟ ಆದರೆ ಬೇಕಾದ್ರೆ ಸೇವು ಮಾಡ್ಕೋಬೋದು ನೀವು. ಸೊ ಗೊತ್ತಾಯ್ತಾ ಅನುಪಮ ಅವರೇ, ನೀವು ಕೇಳಿದ್ದಕ್ಕೆ ಹೇಳಿದ್ದು ನಾನು. ಸೊ ನಂದು ಆ ಥರ, ಓಕೆನಾ. ರೀಸನ್ ಆರ್ಟ್ ಆಗಿರ್ಬೋದು, ಆರ್ಟಿಗೆ ಸಂಬಂಧಪಟ್ಟಿರೋದು. BFA ಕೋರ್ಸ್ ಮಾಡಿರೋದು ನಾನು. ಸೊ BA ಮತ್ತು BFA ಮಾಡಿರೋದ್ರಿಂದ ನನಗೆ ಅದ್ರದ್ದು ವರ್ಕ್ಶಾಪ್ಸ್ದು ತುಂಬ ಸಿಗುತ್ತೆ. ಅಂದರೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ, ಅಂದರೆ ಗೂಗಲ್ ಆಫೀಸ್ ಆಗಿರ್ಬೋದು, ಯಾವುದೇ ಒಂದು ಕಾರ್ಪೊರೇಟ್ ಆಫೀಸ್ಗಳಲ್ಲಿ. ಮೊನ್ನೆ ಎಲ್ಲ ಮಕ್ಕಳದಿತ್ತು, ಸೊ ಮಕ್ಕಳದೆಲ್ಲ ಮಾಡಿಬಿಟ್ಟು ಬಂದ್ವಿ. ಸೊ ಆ ಥರ ಯಾವಾಗಾರ ನಿಮಗೆ ಶೇರ್ ಮಾಡ್ತೀನಿ, ನಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಬೇಕಾರೆ ನನ್ನ ಬ್ಲಾಗಲ್ಲಿ. ಸೊ ಆ ಥರ, ಓಕೆನಾ ಫ್ರೆಂಡ್ಸ್. ಸೊ ಇವತ್ತು ನನ್ನ ಹಸ್ಬೆಂಡ್ದನ್ನು ಫೋಟೋ ತೋರಿಸ್ಬಿಟ್ಟಿದ್ದೀನಿ. ಸೊ ಆ ಥರ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.